ಮುರಳೀಕೃಷ್ಣ ಅವ್ರದ್ದು ತುಂಬ ಒಳ್ಳೆ ಪ್ರಯತ್ನ, ತುಂಬ ಚೆನ್ನಾಗಿದೆ ಮೂವಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಈ ಬ್ಯೂಟಿ ಅನ್ನೋ ಒಂದು ಟೈಟ್ಲಲ್ಲಿ ಒಂದು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನ ಈ ಮುಖಾಂತರ ಒಂದು ತೋರಿಸಿದ್ದಾರೆ. ನಾಳೆಯಿಂದ ಏನೊಂದು ಶೋ ಆಗ್ತಿದೆ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ನಾವೊಂದು ಪ್ರೀಮಿಯಂ ಶೋ ನೋಡಿರೋದಕ್ಕೆ ನಮಗೂ ತುಂಬ ಖುಷಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಪ್ರೊಡ್ಯೂಸರ್ ಮುರಳೀಕೃಷ್ಣ, ತನುಜಾ ಮುರಳೀಕೃಷ್ಣ ಅವರಾಗಿರ್ಬೋದು, ಮತ್ತು ನಿರ್ದೇಶಕರು ಅಷ್ಟೇ ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಟೀಮಿಗೆ ಆಲ್ ದ ಬೆಸ್ಟ್. ಮೇಡಮ್, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ತುಂಬ ಒಂದು ಕಾಮಿಡಿ ರೋಲಲ್ಲಿ ಒಂದು ಫಿಲಮ್ನ ಕಾಮಿಡಿ ಆ್ಯಕ್ಷನ್ ತೊಗೊಂಡ್ಬಂದಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು, ಬೆಲೆ ಕೊಡಬೇಕು ಅನ್ನೋದು ಈ ಮೂವಿ ಒನ್ ಲೈನ್ ಸೆಂಟೆನ್ಸ್ ಆಗಿ ಚೆನ್ನಾಗಿ ತೆಗೆದಿದ್ದಾರೆ. ಮೂವಿ ಚೆನ್ನಾಗಿ ಬಂದಿದೆ. ಮೂವಿ ಎಲ್ಲ ಟೀಮ್ ವರ್ಕರ್ಸ್ಗೆ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್, ಕಂಗ್ರ್ಯಾಚುಲೇಷನ್ಸ್. ಹೆಣ್ಣನ್ನು ರಕ್ಷಿಸಿ, ಹೆಣ್ಣನ್ನು ಗೌರವಿಸಿ ಅಂತ ಒಂದು ಇಲ್ಲಿ ಟೈಟಲಲ್ಲೇ ಒಂದು ಹೇಳಿದ್ದಾರೆ. ಸೊ ಓವರಾಲ್ ಮೂವಿನಲ್ಲಿ ಈ ಒಂದು ಪ್ರಾಜೆಕ್ಟಲ್ಲಿ ಕೂಡ ನಿರ್ದೇಶಕರು ಅದನ್ನೇ ಹೇಳೋಕ್ಕೆ ಹೊರಟಿದ್ದಾರೆ. ಸೊ ಏನು ಒಂದು ಹೆಣ್ಣಿಗೆ ಏನೇ ಅನ್ಯಾಯ ಆದರೂ ಕೂಡ ಸರೌಂಡಿಂಗ್ಸ್ ನಾವೆಲ್ಲ ನಿಂತ್ಕೋಬೇಕಾಗುತ್ತೆ, ಎಸ್ಪೆಷಲಿ ಪೇರೆಂಟ್ಸ್. ಆ್ಯಂಡ್ ಆಲ್ಸೋ ಈ ಹೆಣ್ಣನ್ನು ಗೌರವಿಸಿ, ಹೆಣ್ಣನ್ನು ರಕ್ಷಿಸಿ ಅನ್ನೋದನ್ನು ಕೂಡ ತುಂಬ ಇದರಲ್ಲಿ ಹೇಳಿದ್ದಾರೆ. ಸೊ ಓವರಾಲ್ ಅದನ್ನು ಎಂಫಸಿಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಆಲ್ ದ ಬೆಸ್ಟ್. ಸೊ ಈ ಥರ ಒಂದು ವಿಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ನ ನಾವು ಬಾಲಿವುಡಲ್ಲಿ ನೋಡ್ತಾ ಇರ್ತೀವಿ ಮತ್ತು ಬೇರೆ ಇಂಡಸ್ಟ್ರಿಯಲ್ಲಿ ನೋಡ್ತಿರ್ತೀವಿ. ಸೊ ಇದು ಕನ್ನಡದಲ್ಲೂ ಬಂದಿದೆ ಆ್ಯಂಡ್ ಒಂದು ಒಳ್ಳೆ ಅಟೆಂಪ್ಟ್ ಅಂತಲೇ ಹೇಳ್ಬೋದು. ಎಂಟೈರ್ ಈ ಒಂದು ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಮೊದಲನೇದಾಗಿ ಎಲ್ಲ ಟೀಮ್ಗೂ ಕೂಡ ಡೈರೆಕ್ಟ್ರಿಂದ ಹಿಡಿದು ಪ್ರತಿಯೊಬ್ಬ ಆ್ಯಕ್ಟ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿನ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಆಮೇಲೆ ಹೆಣ್ಣಿಗೆ ನಾವು ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ಖಂಡಿತ ಈ ಚಲನಚಿತ್ರದಲ್ಲಿ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಜೊತೆಗೆ ಇದು ಒಂದು ಹೇಳಬೇಕು ಅಂದರೆ ಸಂಸಾರ ಎಲ್ಲರೂ ಕುತ್ಕೊಂಡು ನೋಡುವಂಥ ಒಂದು ಫಿಲ್ಮು. ಹಾಗಾಗಿ ಎಲ್ಲರೂ ಕೂಡ ಸಂಸಾರ ಸಮೇತವಾಗಿ ಬಂದು ಈ ಚಲನಚಿತ್ರವನ್ನು ಮಾಡಿ ಕನ್ನಡ ಚಲನಚಿತ್ರಕ್ಕೆ ಒಂದು ಬೆಲೆಯನ್ನು ಬರೋ ಥರ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ ಕೂಡ. ಕಮ್ಯುನಿಟಿಲಿ ಮುರಳೀಕೃಷ್ಣ ಅವರು ಒಂದು ಒಳ್ಳೆ ಚೊಚ್ಚಲ ಪ್ರಯತ್ನದಲ್ಲೇ ಚೆನ್ನಾಗಿ ಮೂವಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಒಳ್ಳೆ ಮೆಸೇಜ್ ಕೂಡ ಇದೆ. ಈಗಿನ ಕಾಲದಲ್ಲಿ ಯಾವ ರೀತಿ ಹೆಣ್ಣಿನ ಮೇಲೆ ಶೋಷಣೆ ಆಗ್ತಾ ಇದೆ, ಅದ್ರ ವಿರುದ್ಧ ಹೇಗೆ ಮಾಡಬೇಕು ಅಂದ್ಬಿಟ್ಟು ಒಂದು ಕತೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಅದು ನಮ್ಮ ಕಮ್ಯುನಿಟಿಲಿ ಮಾಡಿದ್ದಾರೆ ಅನ್ನೋ ನಮಗೊಂದು ಹೆಮ್ಮೆ. ಮುರಳೀಕೃಷ್ಣ ಅವ್ರಿಗೆ ಯಶಸ್ಸು ನೀಡಲಿ ಜನರು ಅಂದ್ಬಿಟ್ಟು ಹಾರೈಸ್ತಾ ಇದ್ದಾರೆ. ಈ ಚಿತ್ರ ಭಾಳ ಸೊಗಸಾಗಿ ಮೂಡಿಬಂದಿದೆ. ಒಂದು ಹೆಣ್ಣಿನ ಬಗ್ಗೆ ಸಮಾಜದಲ್ಲಿ ಎಷ್ಟು ಹುಷಾರಾಗಿರಬೇಕು, ಹೀಗೆ ನಡೆಯುತ್ತಿರುವಂಥ ಅನಾಚಾರಗಳಿಂದ ಎಷ್ಟು ಹುಷಾರಾಗಿರಬೇಕು, ಹೆಣ್ಣನ್ನು ಗೌರವಿಸಬೇಕು ಅಂತ ಒಂದು ಸಂದೇಶವನ್ನು ಈ ಚಿತ್ರದ ಮೂಲಕ ಎಲ್ಲರಿಗೂ ತಿಳಿಸಲು ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗೂ ಭಾಳ ಅದ್ಭುತವಾಗಿ ಬಂದಿದೆ. ಸಾಕಷ್ಟು ಕಾಮಿಡಿ ಕೂಡ ಈ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಭಾಳ ಸೊಗಸಾಗಿ ಬಂದಿದೆ. ನಮ್ಮೆಲ್ಲರ ಪರವಾಗಿ ಇಡೀ ಚಿತ್ರತಂಡಕ್ಕೆ ಈ ಒಂದು ಚಿತ್ರ ಮೂಲಕ ಯಶಸ್ವಿಯಾಗಲಿ ಅಂತ ನಾವೆಲ್ಲ ಹಾರೈಸುತ್ತಾ, ಹೆಣ್ಣಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಮುಂದಿನಗಳಲ್ಲಿ ಅಂತ ಒಂದು ಸಂದೇಶವನ್ನು ಎಲ್ಲರಿಗೂ ಸಾರ್ತಾ ಈ ಚಿತ್ರ ಮೂಲಕ ತೋರಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ. ಧನ್ಯವಾದಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲಿಮನ್ನು. ಎಲ್ಲರೂ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಅದು ಪ್ರತಿಯೊಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಈಗ ಆ್ಯಕ್ಚುಲಿ ಅಂದರೆ ಹೇಳಬೇಕು ಅಂದರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ನ ಕೊಡ್ತಿರೋಂತಹ ಮೂವಿ. ಪ್ರತಿಯೊಬ್ಬರು ಸಹ ಬಂದು ನೋಡಿ, ನಿಮ್ಮ ಗ್ರೂಪ್ಸಲ್ಲಿ ಹೇಳಿ, ಪ್ರತಿಯೊಬ್ಬರೂ ಸಹ ಮೂವಿನ ಬಂದು ನೋಡೋ ಥರ ಮಾಡಿ ಅಂತ ಎಲ್ಲರಿಗೂ ಸಹ ಹೇಳ್ತೀನಿ. ಥ್ಯಾಂಕ್ ಯು. ಬ್ಯೂಟಿ ಅಂದರೆ ಒಂದು ವ್ಯಾಲ್ಯೂ ಇದೆ, ಒಂದು ಕ್ರೇಜ್ ಇದೆ. ಬ್ಯೂಟಿ ಅಂದರೆ ಅದಕ್ಕೆ ಎಲ್ಲರೂ ಗೌರವ ಕೊಡಬೇಕು. ಬ್ಯೂಟಿ ಅಂದರೆ ಜಸ್ಟ್ ಬ್ಯೂಟಿ ಮಾತ್ರ ಅಲ್ಲ, ಅದ್ರ ಬಂದು ಸಿನಿಮಾ ಥಿಯೇಟರ್ ಬಂದು ನೋಡಿದ್ರೆ ಗೊತ್ತಾಗೋದು. ಮತ್ತು ಇದ್ರ ಮುಂದಿನ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಕಂಟೆಂಟು, ಹೊಸ ತಂಡ, ಫುಲ್ ಟೋಟಲಿ ನ್ಯೂ ತಂಡ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಖುಷಿ ಆಯಿತು ಫಿಲ್ಮ್ ನೋಡ್ತಾ ಇದ್ದರೆ. ನಮಗಂತೂ ಒಂದು ಫಿಲ್ಮ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಇಂಟರ್ವ್ಯೂಲ್ ಆದಮೇಲೆ. ಹೊಸ ತಂಡ, ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರವಿಕಾಂತ್ ಮತ್ತು ಹೀರೋಯಿನಿ ಮಹಾಲಕ್ಷ್ಮಿ. ಭಾಳ ಖುಷಿಯಾಗತ್ತೆ. ಬ್ಯೂಟಿ ಅಂದರೆ ಏನು, ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರ್ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಚೆನ್ನಾಗಿದೆ. ಏನಿದೆ ಸ್ಟಾರ್ಟಿಂಗ್ ಕುತ್ಕೊಂಡಿದ್ವಿ,
ಆಮೇಲೆ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ. ವೈಭವ್ ನಾಗರಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಹೀರೋಯಿನ್ನು ಎಲ್ಲ ಚೆನ್ನಾಗಿದೆ. ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಫಿಲಮು. ಎಲ್ಲರೂ ಕೂತು ನೋಡೋವಂಥದ್ದು ಫಿಲಮು ತುಂಬ ಚೆನ್ನಾಗಿದೆ. ಅವ್ರಿಗೆಲ್ಲ ಫ್ಯೂಚರ್ ಇನ್ನೂ ಚೆನ್ನಾಗಿದೆ, ಚಾನ್ಸಸ್ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಎಲ್ಲ ಕೂತು ಎಲ್ಲ ಬಂದು ನೋಡಿ ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೂವಿ ಅಂದರೆ ಎಲ್ಲರೂ ಎಂಟರ್ಟೈನ್ಮೆಂಟ್ ಅಂದ್ಕೊತಾರೆ. ಇದರಲ್ಲಿ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಮೂವೀಸ್ಗೆ ಪ್ರೊಡ್ಯೂಸರ್ಸು ಸುಮ್ಮನೆ ದುಡ್ಡು ಹಾಕೋಕ್ಕೆ ಮುಂದೆ ಬರೋಲ್ಲ. ಬಟ್ ಸಬ್ಜೆಕ್ಟ್ ನೋಡಿಬಿಟ್ಟು ನಮ್ಮ ಮುರಳಿಯವರು ಮುಂದೆ ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ. ಈ ಥರ ಸಬ್ಜೆಕ್ಟ್ ಮೂವೀಸ್ ತೆಗೆದ್ರೆ ಇವಾಗಿನ ಮುಂದೆ ಬರೋ ಮಕ್ಕಳಿಗೆಲ್ಲ ಒಂದು ಸಬ್ಜೆಕ್ಟ್ ಆಗುತ್ತೆ. ಎಲ್ಲ ಅರ್ಥ ಮಾಡ್ಕೊತಾರೆ, ತಿಳ್ಕೊತಾರೆ. ಸಬ್ಜೆಕ್ಟ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಟ್ವಿಸ್ಟ್ ಇದೆ, ಎಲ್ಲ ಒಂದು 4 ಟ್ವಿಸ್ಟ್ ಇದೆ ಮೂವಿಯಲ್ಲಿ. ಆ ಟ್ವಿಸ್ಟು ಮಧ್ಯ ಇಂಟರ್ವಲ್ ಬರೋರಿಗೆ ಏನಷ್ಟು ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಸ್ಟೋರಿ ತುಂಬ ಚೆನ್ನಾಗಿ ಹೋಗುತ್ತೆ, ಸ್ಮೂತಾಗಿ ತೊಗೊಂಡೋಗಿದ್ದಾರೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಿಮ್ಮಿಂದನೇ ನಾವುಗಳು ಕಲಾವಿದರಾಗಿರೋದು. ನಮ್ಮ ಸಿನಿಮಾವನ್ನು ಉನ್ನತವಾಗಿ ತೊಗೊಂಡೋಗುವಂಥದ್ದು ನಿಮ್ಮ ಕೈಯಲ್ಲಿದೆ. ನಮ್ಮ ಬ್ಯೂಟಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ನಮ್ಮ ಬ್ಯೂಟಿ ಸಿನಿಮಾನ ನೋಡೋಕ್ಕೆ ಬಂದಿರೋವಂತಹ ಎಲ್ಲ ಬ್ಯೂಟಿಫುಲ್ ಮನಸ್ಸುಗಳಿಗೂ ನಮಸ್ಕಾರಗಳು. ಹೀಗೆ ನಮ್ಮ ಬ್ಯೂಟಿ ಸಿನಿಮಾನ ಬ್ಯೂಟಿಫುಲ್ ಮನಸ್ಸುಗಳು ಒಬ್ಬರಿಂದ ಒಬ್ಬರಿಗೆ ಹೇಳಿ ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ, ನಮ್ಮ ಕನ್ನಡವನ್ನು ಉಳಿಸಿ. ನಮಸ್ಕಾರ. ನಮಸ್ಕಾರ. ನಮ್ಮ ಬ್ಯೂಟಿ ಚಿತ್ರ ಇವತ್ತು ಪ್ರೀಮಿಯರ್ ಶೋ ಮುಖಾಂತರವಾಗಿ ನಾವು ಕನ್ನಡ ಚಿತ್ರರಸಿಕರ ಮನದಾಳಕ್ಕೆ ಮತ್ತು ಮನಸ್ಸಿಗೆ ಇಳಿಯುವಂತಹ ಒಂದು ಕಾರ್ಯಕ್ರಮವನ್ನು ಈ ಬ್ಯೂಟಿ ಚಿತ್ರದ ಮುಖಾಂತರವಾಗಿ ಬರ್ತಾ ಇದ್ದೇವೆ. ಪ್ರಸಕ್ತ ಕಾಲಘಟ್ಟಕ್ಕೆ ಹೋಲುವಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ನಮ್ಮ ನಿರ್ದೇಶಕರು ಈ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಇದಕ್ಕೆ ಬಂಡವಾಳವನ್ನು ಹೂಡಿದಂತಹ ಕಲ್ಪವೃಕ್ಷ ಪ್ರೊಡಕ್ಷನ್ಸ್ ರವರಿಗೆ ತುಂಬ ಅತ್ಯಂತ ಯಶಸ್ಸು ಸಿಗಲಿ. ಚಿತ್ರದಲ್ಲಿ ಸದಭಿರುಚಿಯ ಚಿತ್ರ, ಸಾಂಸಾರಿಕ ಚಿತ್ರ, ಒಬ್ಬ ಹೆಣ್ಣಿಗೆ ಹೇಗೆ ಗೌರವವನ್ನು ಕೊಡದಿದ್ದರೆ ಏನೆಲ್ಲ ಘಟನೆಗಳು ಘಟಿಸುತ್ತೆ ಅನ್ನೋದು ಈ ಚಿತ್ರದ ಮುಖಾಂತರವಾಗಿ ಅದು ಪ್ರಸ್ತುತ ಆಗ್ತಾ ಹೋಗುತ್ತೆ. ಚಿತ್ರದಲ್ಲಿ ನಟಿಸಿದಂತಹ ಪ್ರತಿಯೊಬ್ಬ ಕಲಾವಿದರು, ತಂತ್ರಜ್ಞರು, ನಿರ್ದೇಶನ ಅದ್ಭುತವಾಗಿ ಮೂಡಿಬಂದಿದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಂಡವಾಳವನ್ನು ಹೂಡಿ ಕನ್ನಡ ರಸಿಕರಿಗೆ ಈ ಒಂದು ರಸದೂತನವನ್ನು ಗುಣಪಡಿಸ್ತಾ ಇರುವಂತಹ ಸರ್ವರಿಗೂ ಕೂಡ ಈ ಒಂದು ಬ್ಯೂಟಿ ಚಿತ್ರ ಯಶಸ್ಸನ್ನು ಕಾಣುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಸರ್ ನಮ್ಮ ಸಿನಿಮಾದಲ್ಲಿ ಹೋಮ ಮಾಡಬೇಕು ತುಂಬ ಒದ್ದಾಡ್ತಾ ಇರ್ತಾರೆ. ಕಡೆಗೂ ಹೋಮ ಮಾಡೋಕ್ಕೆ ಆಗೋದೇ ಇಲ್ಲ. ಈ ಪ್ರೆಸ್ ಮೀಟಲ್ಲಿ ಇಲ್ಲಿ ನಾನು ಕೇಳ್ಕೊಳ್ತೀನಿ, ಸರ್ ನನಗೊಂದು ಹೋಮ ಮಾಡ್ಬಿಡಿ, ಏನಂತ ಗೊತ್ತಾ, ಜಾಸ್ತಿ ಅವಕಾಶಗಳು ಸಿಗಲಿ ಅಂತ. ಕನ್ನಡ ಪ್ರೇಕ್ಷಕರು ಮನಸ್ಸು ಮಾಡಿದ್ರೆ, ಕನ್ನಡ ಪ್ರೇಕ್ಷಕರು ಚಿತ್ರರಂಗಕ್ಕೆ ಬಂದು ಕನ್ನಡ ಚಿತ್ರವನ್ನು, ಈ ಬ್ಯೂಟಿ ಚಿತ್ರವನ್ನು ಅದ್ಭುತವಾಗಿ ಯಶಸ್ಸು ಮಾಡಿಕೊಟ್ಬಿಟ್ರೆ ಇನ್ನೂ ಅನೇಕ ಅವಕಾಶಗಳು ಸಿಗುತ್ತೆ ಕಣಯ್ಯ. ನಾನು ನಿಂಬೆಹಣ್ಣು ಮಾಡಿಸ್ಕೊಡೋದಕ್ಕಿಂತನೂ ಕನ್ನಡ ಚಿತ್ರವನ್ನು, ಬ್ಯೂಟಿ ಚಿತ್ರವನ್ನು ನೋಡಿ ಮನಸಾರೆ ಹಾಡಿ ಹೊಗಳಿ ಹೊನ್ನಶೂಲ ಕೇರಿಸ್ಬಿಟ್ರೆ ಅಷ್ಟೇ ಸಾಕು ಅಂತ ಕೇಳ್ಕೊತಾ ಇದ್ದೇನೆ. ನಿರ್ದೇಶಕರಿಗೂ ನಿರ್ಮಾಪಕರಿಗೂ ನಮಗೆ ಅವಕಾಶವನ್ನು ಕೊಟ್ಟಂತಹ ಸರ್ವರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೇನೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ರೀಸೆಂಟಾಗಿ ಒಂದು ಡೆಲ್ಲಿಲಿ ಒಂದು ಇನ್ಸಿಡೆಂಟ್ ಆಯಿತು. 13 ವರ್ಷದ ಹುಡುಗಿ ಮೇಲೆ ರೇಪ್ ಮಾಡಿದಾಗ ಅವ್ರನ್ನೆಲ್ಲರನ್ನೂ ಅಲ್ಲಿರೋರೆಲ್ಲ ಸೇರಿಕೊಂಡು, ಸ್ಥಳೀಯರೆಲ್ಲ ಸೇರಿಕೊಂಡು ಅದೇನೋ ಹಾಕ್ಬಿಟ್ಟು ಉರಿಯೆಲ್ಲ ಬೆಂಕಿಯೆಲ್ಲ ಹಚ್ಚಿದ್ರು. ಸೊ ಸೇಮ್ ರಿಲೇಟೆಡ್ ನಮ್ಮ ಸಿನಿಮಾದಲ್ಲಿ ಇರೋದು. ಅಂದರೆ ರೇಪ್ ಸಂಬಂಧಪಟ್ಟ ಒಂದು ಸಬ್ಜೆಕ್ಟು. ರೇಪ್ ಆದಮೇಲೆ ಇಲ್ಲಿ ಪೊಲೀಸವರು ಒಂದು ಕಡೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಅಲ್ಲಿ ಯಾರು ಹೇಗೆ ರಿವೆಂಜ್ ತೊಗೊಳ್ತಾರೆ, ಆ ರೇಪ್ ಮಾಡಿರೋರಿಗೆ ಏನು ಅನ್ಯಾಯ, ರೇಪ್ ಮಾಡಿರೋರಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾ ಕಥೆ. ಸೊ ಅಲ್ಲಿ ರಿಲೇಟೆಡ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇವತ್ತು ನಮ್ಮ ಪ್ರೀಮಿಯರ್ ಶೋ ಆಗಿದೆ. ನಾಳೆ 10 o'clock ಕಬಾಲಿಯಲ್ಲಿ ಮೂವಿ ರಿಲೀಸ್ ಆಗುತ್ತೆ. ಈ ಕ್ಷಣಕ್ಕೆ ನಮಗೆ ಪ್ರೇಕ್ಷಕರೇ ದೇವರು. ನೀವೆಲ್ಲ ನಾಳೆ ಬಂದು ಮೂವಿ ನೋಡಬೇಕು, ನಮ್ಮ ಮೂವಿನ ಸಪೋರ್ಟ್ ಮಾಡಬೇಕು, ರಿವ್ಯೂಸ್ ಹೇಳಿ ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗೋ ಥರ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಿದ್ದೇನೆ. ಹೊರಟಿದೆ. ಎಲ್ರಿಗೂ ನಮಸ್ಕಾರ. ನಾವು ಈಗ ತಾನೇ ನಮ್ಮ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಸಿನಿಮಾನ ನಾವು ನೋಡಿ ನಮಗೆ ಖುಷಿಯಾಗಿದೆ ಆಬ್ವಿಯಸ್ಲಿ, ಯಾಕಂದರೆ ನಾವು ಆ್ಯಕ್ಟ್ ಮಾಡಿರ್ತೀವಿ. ಇನ್ನು ಆಡಿಯನ್ಸ್ ಅಂತಂದರೆ ಅವ್ರದ್ದು ಒಳ್ಳೆ ಪಾಸಿಟಿವ್ ರಿವ್ಯೂನೇ ಇದೆ. ಸೊ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಅಂತಲೂ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನಮ್ಮ ಪ್ರೀಮಿಯರ್ ಶೋಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿದ್ದೀರಾ. ಸೊ ಇನ್ನು ಮಿಕ್ಕಿದ್ದು ನಮ್ಮ ಕರ್ನಾಟಕ ಜನರನ್ನ ನಾವು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ನಿಮಗೆ ಏನು ಅನಿಸುತ್ತೋ ಅದನ್ನು ನಿಮ್ಮ ರಿವ್ಯೂನ ನಮಗೆ ಕೊಡಬೇಕಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಘವೀರ್ ಸುರಾಗ. ಈ ಸಿನಿಮಾದಲ್ಲಿ ಕಾರ್ಯಕಾರಿ ನಿರ್ಮಾಪಕನಾಗಿ ಕೆಲಸ ಮಾಡೋದ್ರ ಜೊತೆಗೆ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ.
ಅದು ಸ್ವಾಮೀಜಿ ಪಾತ್ರ. ನೀವೆಲ್ಲ ಸಿನಿಮಾ ನೋಡಿದ್ದೀರಾ, ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಡೈರೆಕ್ಟ್ರು ಒಂದು ನರೇಟ್ ಮಾಡ್ತಾರೆ, ಒಂದು ಪಾತ್ರನ ನರೇಟ್ ಮಾಡ್ತಾರೆ. ಆ ಪಾತ್ರಕ್ಕೆ ಹೇಗೆ ಬೇಕೋ ಹಾಗೆ ಚಲನವಲನಗಳನ್ನು ಅವರೇ ಹೇಳ್ಕೊಟ್ರು, ಹಿಂಗೆ ಮಾಡಿ ಅಂತ. ಸೊ ಅದನ್ನು ನಾನು ಅಭ್ಯಾಸ ಮಾಡಿಕೊಂಡು ಅಭಿನಯಿಸಿದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ನೋಡಿ ಹರಿಸಿ ಹಾರೈಸಿ ಬೆಳೆಸಿ, ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿ. ನಿಮ್ಮದೇನೇ ಒಪಿನಿಯನ್ ಇರಲಿ, ಅಭಿಪ್ರಾಯ ಅನಿಸಿಕೆಗಳು ಏನೇ ಇರಲಿ, ನೆಗೆಟಿವ್ ಆರ್ ಪಾಸಿಟಿವ್ ಎನಿಥಿಂಗ್, ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಬ್ಯೂಟಿ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಪ್ರೀಮಿಯರ್ ಶೋನಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಆಡಿಯನ್ಸು ಥಿಯೇಟ್ರಿಗೆ ಬಂದು ನಮ್ಮ ಮೂವಿನ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಮೂವಿನ ಬೆಳೆಸಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಮಾತಾಡಿ ಬೇಗ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಪ್ರೀಮಿಯರ್ ಶೋಲ್ಲೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಖಳನಾಯಕ ವೈಭವ್ ನಾಗರಾಜ್ ಮಾತಾಡ್ತಾ ಇದ್ದೀನಿ. ಈ ಚಿತ್ರಕ್ಕೆ ಫಸ್ಟು ನಾನು ಧನ್ಯವಾದಗಳು ಹೇಳಬೇಕು ಅಂದರೆ ಅನ್ನದಾತರು ತನುಜಾ ಮುರಳೀಕೃಷ್ಣ ಅವ್ರಿಗೂ ಮತ್ತು ರವಿರಾಜ್ ಕುಮಾರ್ ಅವ್ರಿಗೂ, ಡೈರೆಕ್ಟ್ರುಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದರಲ್ಲಿ ನಾನು ಖಳನಾಯಕ ಮಾಡಿದ್ರೂ ಈ ಥರ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದೊಂದು ಮೂವಿಗೆ ಟ್ವಿಸ್ಟ್ ಆಗೋದು ಮತ್ತು ಆ ಸ್ಟೋರಿಗೆ ಅಲ್ಲಲ್ಲೇ ಅದು ಜಾಯ್ನ್ ಆಗೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ಕಾಮಿಡಿ ಇದೆ, ಟ್ರ್ಯಾಜಿಡಿ ಇದೆ, ಆ್ಯಕ್ಷನ್ ಇದೆ, ಒಳ್ಳೆ ಸಾಂಗ್ಸು ಇದೆ. ಬಟ್ ಇವತ್ತು ಎಷ್ಟು ಜನ ನೋಡಿದಾರೋ ಅಷ್ಟು ಜನನೂ ತುಂಬ ನಮಗೆ ಈ ಕನ್ನಡ ಸಿನಿಮಾಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ. ಇದೇ ಥರ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುರಳೀಕೃಷ್ಣರವರು ಬ್ಯೂಟಿ ಚಿತ್ರವನ್ನು ಒಂದು ಹೆಣ್ಮಕ್ಳ ಏನು ಶೋಷಣೆಗೆ ಒಳಗಾಗಿದ್ದಾರೆ ಅದ್ರ ಮೇಲೆ ಒಂದು ಪಿಕ್ಚರ್ ಮಾಡಿದ್ದಾರೆ. ಮತ್ತು ಫ್ಯಾಮಿಲಿ ಸಬ್ಜೆಕ್ಟ್ ಕೂಡ ಹೌದು. ಇದು ಪಿಕ್ಚರ್ ಭಾಳ ಚೆನ್ನಾಗಿ ಒಳ್ಳೆಯ ಪ್ರಯತ್ನ ಪಟ್ಟಿದ್ದಾರೆ. ಕಲ್ಪತರು ಪ್ರೊಡಕ್ಷನ್ಸ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ಲರೂ ಕನ್ನಡ ಚಿತ್ರರಂಗನ ಥಿಯೇಟ್ರಲ್ಲಿ ಬಂದು ನೋಡಿ, ಜೊತೆಗೆ ಕನ್ನಡ ಚಿತ್ರರಂಗ ಉಳಿಸಿ. ಇಷ್ಟ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ತೆ. ನಮ್ಮ ಕಲ್ಪವೃಕ್ಷ ಪ್ರೊಡಕ್ಷನ್ಸ್ನ ಚೊಚ್ಚಲ ಸಿನಿಮಾ ಬ್ಯೂಟಿ ಅನ್ನೋ ಹೆಸರಿಗೆ ತಕ್ಕನಂಗೆ ಒಳ್ಳೊಳ್ಳೆ ಜಾಗದಲ್ಲಿ ಸುಂದರವಾದ ತಾಣಗಳಲ್ಲಿ ನಮ್ಮ ರಾಜ ರವಿಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ. ಎಲ್ಲ ಕಡೆ ಒಳ್ಳೊಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ. ಹಾಗೆ ಒಂದು ಫ್ಯಾಮಿಲಿ ಸಬ್ಜೆಕ್ಟು ಜೊತೆಗೆ ಸ್ವಲ್ಪ ಸಸ್ಪೆನ್ಸು, ಸ್ವಲ್ಪ ಹಾರರ್ ಮಿಕ್ಸ್ ಮಾಡಿರೋಂಥ ಜಾನರ್ ಇರುವಂಥ ಒಂದು ಮೂವಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನು ಹಾರೈಸಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.